ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಕ್ಯಾಪ್ಸಿಕಮ್ ಬಾತ್ನ ಮಾಡಿದ್ದೆ. ಮನೇಲೇ ವಾಂಗಿಬಾತ್ ಪೌಡರ್ನ ರೆಡಿ ಮಾಡಿಕೊಂಡು ಕ್ಯಾಪ್ಸಿಕಮ್ ಬಾತ್ನ ಮಾಡಿದ್ದೆ. ಸೊ ಹೇಗೆ ಮಾಡಿದ್ದೆ, ಯಾವ ರೀತಿ ಪೌಡರ್ನ ರೆಡಿ ಮಾಡಿಕೊಂಡೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನೆನ್ನೆ ಸಂಡೇ ಇದ್ದಿದ್ದರಿಂದ ನಮ್ಮ ಅತ್ತೆ ಊರಿಗೂ ಹೋಗಿ ಬಂದ್ವಿ. ಅಲ್ಲಿಗೇ ಹತ್ರ ಜೇನ್ಕಲ್ ಬೆಟ್ಟ. ಸೊ ಜೇನ್ಕಲ್ ಬೆಟ್ಟಕ್ಕೂ ಹೋಗಿ ಬಂದ್ವಿ ಯಾದಾಪುರಕ್ಕೆ. ಹಾಗೆಯೇ ಬರ್ತಾ ಮಾವ ಮನೆಗೆ ಹೋಗಿ ಬಂದು ಅಲ್ಲಿ ಗಿಬ್ಬು ಹಾಲು ಕೊಟ್ಟಿದ್ರು ಗಿಣ್ಣನ್ನ ಬೇಯಿಸೋದಕ್ಕೆ. ಸೊ ಅದನ್ನು ತಂದುಬಿಟ್ಟು ಗಿಣ್ಣನ್ನ ಬೇಯಿಸ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸೊ ಸಂಡೇ ಇದ್ದಿದ್ದರಿಂದ ಕ್ವಿಕ್ಕಾಗಿ ಏನಾದರೂ ಟಿಫನ್ ಮಾಡಿಕೊಂಡು ಹಾರ್ನಳ್ಳಿಗೆ ಹೋಗೋದಿತ್ತು ನಮ್ಮ ಅತ್ತೆ ಮನೆಗೆ. ಸೊ ಹೋಗೋಣ ಅಂತ ಹೊರಟ್ವಿ. ಮೊದಲಿಗೆ ಟಿಫನ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ ಇತ್ತು. ಸೊ ಕ್ಯಾಪ್ಸಿಕಮ್ ಬಾತ್ನ ಮಾಡೋಣ ಅಂದ್ಕೊಂಡೆ. ಮೊದಲಿಗೆ ಅದಕ್ಕೆ ವಾಂಗಿಬಾತ್ ಪೌಡರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ಒಂದು ಪ್ಯಾನ್ಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಒಂದೆರಡು ಏಲಕ್ಕಿ ಮತ್ತು ಒಂದೆರಡು ಪೀಸು ಚಕ್ಕೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಆಗೋವಷ್ಟು ಟಿಫನ್ನ ರೆಡಿ ಮಾಡ್ತಿರೋದ್ರಿಂದ ಎಲ್ಲದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಏಲಕ್ಕಿ ಮತ್ತು 2 ಪೀಸು ಚಕ್ಕೆನ ಹಾಕ್ಕೋತಾ ಇದ್ದೀನಿ. ಸೊ ಅದು ಸ್ವಲ್ಪ ಒಂದೆರಡು ನಿಮಿಷ ಬಿಸಿ ಆದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ಸೊ ಕಡಿಮೆ ಊರಿನಲ್ಲಿ ಹುರ್ಕೋಬೇಕು, ಯಾಕೆಂದರೆ ಎಲ್ಲದು ಹಾಕಿರೋದೆಲ್ಲ ಕಡಿಮೆ ಇರುತ್ತಲ್ವ. ಸೊ ಬೇಗನೆ ಒತ್ತು ಬಿಡುತ್ತೆ. ಸೊ ಹಾಗಾಗಿ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು. ಸೊ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಧನಿಯಾ ಬೀಜ ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಕಡಿಮೆ ಊರಿನಲ್ಲೇ ಬಿಸಿ ಮಾಡ್ಕೋಬೇಕು ಇವನ್ನೆಲ್ಲ. ಸೊ ಅದು ಒಂದು 3-4 ನಿಮಿಷದಷ್ಟು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 4 ಕೆಂಪು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ ತುಂಬಾ ಖಾರ ಇದೆ, ಹಂಗಾಗಿ ಜಾಸ್ತಿನೂ ಹಾಕ್ತಾಯಿಲ್ಲ. ಸೊ 4 ಕೆಂಪು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ಕಡಿಮೆ ಊರಿನಲ್ಲೇ ಮಾಡ್ಕೋಬೇಕು, ಯಾಕೆಂದರೆ ಸ್ವಲ್ಪ ಎಣ್ಣೆ ಬೇರೆ ಹಾಕಿರ್ತೀವಲ್ವ. ಸೊ ಬೇಗನೆ ಹೊತ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ಕಡಿಮೆ ಊರಿನೇ ಮಾಡಿಕೊಂಡು ತುಂಬ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು, ಯಾಕೆಂದರೆ ಪೌಡರ್ ಹಾಕಬೇಕು. ಹಾಗಾಗಿ ಬೇಗ ತೆಗಿಯೋಂಗೂ ಇರಲ್ಲ. ಸೊ ಕಡಿಮೆ ಊರಿನಲ್ಲೇ ಹುರ್ಕೋತಾ ಇದ್ದೀನಿ. ಸೊ 4 ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಸೊ ಬ್ಯಾಡಗಿನಾರು ಹಾಕ್ಕೋಬೋದು, ಇಲ್ಲ ಖಾರ ಇರೋವಂಥ ಮೆಣಸಿನ್ಕಾಯಿನಾರು ಹಾಕ್ಕೋಬೋದು. ನಾನಿಲ್ಲಿ ಖಾರ ಆಗಿರೋವಂಥ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸೊ ಹಾಗಾಗಿ 4 ಮೆಣಸಿನ್ಕಾಯಿ ಸಾಕು, ತುಂಬಾ ಖಾರ ಆಗುತ್ತೆ. ಸೊ ಇದು ವಾಂಗಿಬಾತ್ ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಹುರ್ಕೋತಾ ಇರೋದು. ಸೊ ಇದಕ್ಕೆ ಬದನೆಕಾಯಿನ ಫ್ರೈ ಮಾಡಿದ್ರೆ ವಾಂಗಿಬಾತು ರೆಡಿ ಆಗುತ್ತೆ. ಬಟ್ ಪೌಡರ್ ಒಂದೇ ರೀತಿ ಇರುತ್ತೆ. ಬಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಬಾತ್ ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕ್ಯಾಪ್ಸಿಕಮ್ ಬಾತ್ ಅಂತೂ ವಾಂಗಿಬಾತ್ ಥರನೇ. ಇವೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿದೆ ಅಂತ ಗೊತ್ತಾದಮೇಲೆ ಅದಕ್ಕೆ 1 ಬಟ್ಲಿನಷ್ಟು ಕೊಬ್ಬರಿನ ಹಾಕ್ಕೋಬೇಕು. ಸೊ ತುರಿದಿರೋ ಅಂಥ ಕೊಬ್ಬರಿನೇ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಕೊಬ್ಬರಿನೂ ಹಾಕಿ 1-2 ನಿಮಿಷ ಇದು ಮಾಡಿದ್ರೆ ಸಾಕು, ಸ್ಟವ್ ಆಫ್ ಮಾಡಿದ್ರೆ ಸಾಕು. ಹುರ್ತಿರ್ತೀವಲ್ವ, ಸೊ ಅದ್ರ ಕಾವಿಗೆ ಅದನ್ನು ಕ್ರಿಸ್ಪಿ ಆಗೋಗುತ್ತೆ. ವಾಂಗಿಬಾತ್ ಪೌಡರೆಲ್ಲ ಮಾಡಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಇನ್ಸ್ಟೆಂಟಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಪೌಡರ್ನ ಮಾಡಿದಾಗ ಅದ್ರ ಸ್ಮೆಲ್ಲೇ ಹೇಳುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಪೌಡರ್ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ವಾಂಗಿಬಾತ್. ಸೊ ನಾನಿಲ್ಲಿ ಕೊಬ್ಬರಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟೆ. ಸೊ ಅದ್ರ ಕಾವಿಗೆ ಅದು ಕ್ರಿಸ್ಪಿ ಆಗುತ್ತೆ ಅಂದ್ಬಿಟ್ಟು ಸೊ ಮಿಕ್ಸಿ ಮಾಡಿಕೊಂಡೆ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಪೌಡರು. ಆನಂತರ ತರಕಾರಿನ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಮತ್ತು 2 ಈರುಳ್ಳಿ, 1 ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಒಂದೇ ಕ್ಯಾಪ್ಸಿಕಮ್ ಹಾಕಿದ್ದು, ಇನ್ನೊಂದು ಕ್ಯಾಪ್ಸಿಕಮ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ನೆನೆಸಿರೋವಂಥ ಬಟಾಣಿನ ತೊಗೊಂಡಿದ್ದೀನಿ. ಬಟಾಣಿ ಅಂತೂ ನೆನೆಸಿ ಬಿಟ್ಟಿದ್ರಿಂದ ಸಖತ್ ಮೊಳಕೆ ಎಲ್ಲ ಆಗೋಗಿದೆ. ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ತುಂಬ ಫ್ರೈ ಮಾಡಬೇಕಂತೇನಿಲ್ಲ, ಏಕೆಂದರೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನೂ ಹಾಕೋದ್ರಿಂದ 1-2 ನಿಮಿಷ ಎಣ್ಣೆ ಒಳಗೆ ಮಿಕ್ಸ್ ಮಾಡಿದ್ರೆ ಸಾಕು. ಸೊ ಅದು 1-2-3 ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋವಂಥ ಕ್ಯಾಪ್ಸಿಕಮ್ನು ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಬೇಯಬೇಕು, ಅದ್ರ ಜೊತೆ ಈರುಳ್ಳಿ ಜೊತೆಗೇ ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು ಹಾಗೆಯೇ ಕಟ್ ಮಾಡಿಟ್ಟಿರೋವಂಥ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಸೊ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ
ಬೇಗನೆ ಬೇಯ್ಕೊಳ್ಳುತ್ತೆ ತರಕಾರಿ ಅಂತ ಅಂದ್ಬಿಟ್ಟು. ಸೊ ಉಪ್ಪನ್ನೆಲ್ಲ ಹಾಕಿ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೋಬೇಕು. 5 ನಿಮಿಷ ತರಕಾರಿನ ಬೆಂದಮೇಲೆ ನೆನೆಸಿಟ್ಟಿದ್ದಂಥ ಬಟಾಣಿನೂ ಹಾಕ್ಕೋತಾ ಇದ್ದೀನಿ. ಬಟಾಣಿನೂ ಬೇಯಬೇಕು, ಹಾಗಾಗಿ ಒಂದು 5 ನಿಮಿಷ ಕ್ಯಾಪ್ಸಿಕಮ್ ಎಲ್ಲ ಬೇಯಿಸ್ಬಿಟ್ಟು ಬಟಾಣಿನೂ ಹಾಕಿ ಮತ್ತು ಮುಚ್ಚಳನ ಮುಚ್ಚಿ ಅದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೆನೆಸಿರೋ ಬಟಾಣಿ ಆಗಿರೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ಒಂದು 1/4 ಗಂಟೆಲಿ ಈ ಗೊಜ್ಜನ್ನ ರೆಡಿ ಮಾಡಬಹುದು, ಅಷ್ಟು ಈಸಿಯಾಗಿ ಮಾಡ್ಕೋಬಹುದು. ಸೊ ಬಟಾಣಿ ಎಲ್ಲ ಸ್ವಲ್ಪ ಬೆಂದಿದೆ ಅನಿಸಿದ್ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಆನಂತರ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ವ ಪೌಡರು, ವಾಂಗಿಬಾತ್ ಪೌಡರು, ಸೊ ಅದನ್ನು ಹಾಕ್ತಾಯಿದ್ದೀನಿ. ನಮಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಪೌಡರ್ನ ಹಾಕ್ಕೋಬೇಕು, ತುಂಬಾ ಜಾಸ್ತಿನೂ ಹಾಕಬಾರ್ದು. ಸೊ ಒನ್ ಟೈಮ್ ತಿಂಡಿಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಪೌಡರ್ನೆಲ್ಲ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು, ಏಕೆಂದರೆ ಆ ಖಾರ ಆ ಮಸಾಲ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಸೊ ಹಾಗಾಗಿ ಒಂದು 5 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸೂಪರ್ ಆಗಿರುವಂಥ ಕ್ಯಾಪ್ಸಿಕಮ್ ಬಾತ್ ರೆಡಿ ಆಗುತ್ತೆ. ರೈಸ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ. ನಮಗೆ ಗೊಜ್ಜು ಎಷ್ಟು ಬೇಕು ಅಷ್ಟನ್ನ ತೆಕ್ಕೊಂಡು ರೈಸ್ಗೆ ಮಿಕ್ಸ್ ಮಾಡ್ಕೋಬೇಕು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕ್ಯಾಪ್ಸಿಕಮ್ ಬಾತ್. ಮನೇಲಂತೂ ತುಂಬಾ ಇಷ್ಟ ಆಯಿತು ಎಲ್ರಿಗೂ. ಸೊ ನೀವು ಒಂದು ಸಲ ಟ್ರೈ ಮಾಡಬಹುದು. ಹೊರಗಡೆ ಎಲ್ಲರೂ ಹೊರಟಿದ್ದಾಗ ಎಮರ್ಜೆನ್ಸಿಗೆ ಮತ್ತು ಹೊರಗಡೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಟಿಫನೆಲ್ಲ ಮುಗಿಸ್ಕೊಂಡು ನಾವು ಆರ್ನಹಳ್ಳಿಗೆ ಹೋಗಿ ಬರೋಣ ಅಂತ ಹೊರಟ್ವಿ ನಮ್ಮ ಅತ್ತೆಯವ್ರಿಗೆ. ಸೊ ನಮ್ಮ ಮಾವರಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ಹೊರಟಿದ್ವಿ. ಇವಾಗಂತೂ ಸಿಕ್ಕಾಬಟ್ಟೆ ಮಳೆ ಆಗ್ತಿದೆ ಎಲ್ಲ ಕಡೆನೂ. ಸೊ ಬರೀ ಚಿಕ್ಕಮಂಗ್ಳೂರಲ್ಲಿ ಅಷ್ಟೇ ಮಳೆ ಅಂದ್ಕೊಂಡ್ವಿ, ಬಟ್ ಅರಸೀಕೆರೆ ಸೈಡು ತುಂಬಾ ಮಳೆ. ಇವಾಗಂತೂ ಮಳೆ ಅಂದರೆ ಎಲ್ಲ ಕಡೆನೂ ಆಗ್ತಿದ್ದೇವೆ. ಬರೀ ಮಲೆನಾಡು ಸೈಡಲ್ಲ, ಎಲ್ಲ ಕಡೆನೂ ಮಳೆನೇ. ಬೆಂಗಳೂರಲ್ಲೂ ಸಹಿತ ಮಲೆನಾಡಲ್ಲಿ ಸುರಿತಾ ಇರೋ ಥರನೇ ಮಳೆ ಸುರಿತಾ ಇದೆ. ಚಿಕ್ಕಮಂಗ್ಳೂರಲ್ಲಂತೂ ಒಂದು ವರ್ಷಕ್ಕಾಗುವಂಥ ಮಳೆ ಈ ಒಂದು ತಿಂಗಳಲ್ಲೇ ಮಳೆ ಬಂದಿದೆ ಅಂತಲೇ ಹೇಳ್ಬಹುದು, ಅಷ್ಟು ಮಳೆ ಸುರಿತಿದೆ. ಸೊ ನಾವು ಅತ್ತೆ ಊರಿಂದ ಜೇನ್ಕಲ್ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಆರ್ನಹಳ್ಳಿಯಿಂದ ಒಂದು 4-5 ಕಿಲೋಮೀಟರ್ ಅಷ್ಟೇ ಜೇನ್ಕಲ್ ಬೆಟ್ಟ. ಸೊ ನಾವು ಅರಸೀಕೆರೆ ಸೈಡ್ ಯಾವ ಕಡೆ ಹೋದ್ರೂ ಜೇನ್ಕಲ್ ಬೆಟ್ಟಕ್ಕೆ ಹೋಗಿ ಬರೋದಂತೂ ಮಿಸ್ ಮಾಡೋಲ್ಲ. ಅವಕಾಶ ಸಿಕ್ಕಾಗೆಲ್ಲ ಜೇನ್ಕಲ್ ಬೆಟ್ಟಕ್ಕೆ ಹೋಗೇ ಬರ್ತೀವಿ. ಆರ್ನಹಳ್ಳಿಯಿಂದ ಹೊರಟಾಗಲೇ 4:15 ಆಗಿತ್ತು. ಸೊ ಇಲ್ಲಿಗೆ ಒಂದು 5-10 ನಿಮಿಷದ ಪ್ರಯಾಣ ಅಷ್ಟೇ. ಮತ್ತು ಇಲ್ಲಿಂದ ಬೆಟ್ಟಕ್ಕೆ ಹೋಗಿ ಬರೋದ್ರೊಳಗೆ ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ. ಅರ್ಧ ಗಂಟೆಯಲ್ಲಿ ಬೆಟ್ಟನ ಹತ್ತಿ ಇಳಿದ್ವಿ. 5:30 ತನಕ ಅಷ್ಟೇ ಮೇಲ್ಗಡೆ ಜನ ಇರ್ತಾರೆ. ಪೌರ್ಣಮಿ ಟೈಮಲ್ಲಾದರೆ ನೈಟೆಲ್ಲ ಜನ ಇರ್ತಾರೆ, ಬಟ್ ಮಾಮೂಲಿ ಡೇಸಲ್ಲಿ 5:30-6 ಗಂಟೆಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದುಬಿಡ್ತಾರೆ ಪೂಜೆ ಮಾಡೋರೆಲ್ಲ. ಸೊ ಹೋದರೆ 6 ಗಂಟೆ ಒಳಗೆ ಹೋಗಿ ಬರಬೇಕು ಬೆಟ್ಟಕ್ಕೆ. ಸೊ ಅಲ್ಲೂ ಸೋನೆ ಮಳೆ ಥರನೇ ಮಳೆ ಬರ್ತಾನೆ ಇತ್ತು. ಬೆಟ್ಟದ ಮೆಟ್ಲಿಕ್ಕೆ ಮೇಲೇ ತುಂಬ ನೀರೆಲ್ಲ ನಿಂತಿತ್ತು. ಸೊ ಅದರಲ್ಲೇ ಕಾಲು ಸ್ವಲ್ಪ ತೊಳ್ಕೊಂಡು ಬೆಟ್ಟಕ್ಕೆ ಹತ್ತಿದ್ವಿ. ಜನ ಏನು ತುಂಬ ಇರಲಿಲ್ಲ, ಮಳೆ ಬೇರೆ ಇತ್ತಲ್ವ. ಸೊ ಸಂಡೇ ಆದ್ರೂ ಸಹಿತ ಬೆಟ್ಟದಲ್ಲೇನು ಅಷ್ಟೊಂದು ಜನ ಅನ್ನಿಸ್ಲಿಲ್ಲ ನಮಗೆ. ಇಲ್ಲಿ ಇವಾಗೆಲ್ಲ ಫೋಟೋ ವೀಡಿಯೋ ಮಾಡೋದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ವೀಡಿಯೋನ ಮಾಡಿಕೊಂಡೆ. ಸೊ 5 ಗಂಟೆಗೆ ಸಂಜೆ ಪೂಜೆ ಇರುತ್ತೆ. ಸೊ ನಾವು ಹೋದಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸಿದ್ದಪ್ಪರ ಪಾದುಕೆಗಳನ್ನೆಲ್ಲ ತೊಳೆದು ಹಾಲಿನ ಅಭಿಷೇಕ ಮಾಡಿ ಹೂವಿನೆಲ್ಲ ಅಲಂಕಾರ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗೆ ಬಂದ್ವಿ. 6 ಗಂಟೆ ಆಗಿತ್ತು. ಮತ್ತೆ ಚಿಕ್ಕಮಂಗ್ಳೂರು ಕಡೆಗೆ ಹೊರಟ್ವಿ. ಇವಾಗಂತೂ ಚಿಕ್ಕಮಂಗ್ಳೂರು ಮಲೆನಾಡಲ್ಲ, ಮಳೆ ನಾಡೆ ಆಗೋಗ್ಬಿಟ್ಟಿದೆ. ಸಿಕ್ಕಾಬಟ್ಟೆ ಮಳೆ ಸುರಿತಾ ಇದೆ. ಇಷ್ಟು ಮಳೆ ಸುರಿದ್ರೂ ಟೂರಿಸ್ಟ್ಗೆ ಏನು ಕಡಿಮೆ ಇಲ್ಲ. ಸಂಡೇ ಬೇರೆ ಇದ್ದಿದ್ದರಿಂದ ಎಷ್ಟು ಬೈಕುಗಳು, ರೋಡ್ ಟ್ರಿಪ್ ಮಾಡೋರೆಲ್ಲ ಎಷ್ಟು ಜನ ಸಿಕ್ಕಿದ್ರು. ಅವ್ರನ್ನೆಲ್ಲ ನೋಡಿನೇ ಅನ್ನಿಸ್ತು ನಮಗೆ ಸಾಕಾಗೋಗಿದೆ ಚಿಕ್ಕಮಂಗ್ಳೂರು, ಆದರೂ ಇಷ್ಟೊಂದು ಜನ ಬರ್ತಾರಲ್ಲ ಅಂತ ಅಂದ್ಬಿಟ್ಟು. ಬಟ್ ನೇಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ಚಳಿನೂ ಇರುತ್ತೆ. ಸೊ ಅಲ್ಲಿಂದ ನಮ್ಮ ಊರಿಗೆ ಹೋಗಿ ಅಲ್ಲಿ ಮಾವಾರ ಮನೆಗೆ ಹೋಗಿ ಅವರು ಗಿಣ್ಣು ಹಾಲನ್ನು ಕೊಟ್ಟರು. ಗಿಣ್ಣು ಮಾಡೋದಕ್ಕೆ ಅಂದ್ಬಿಟ್ಟು ಹಸುಕರ ಹಾಕಿತ್ತು. ಇವಾಗಂತೂ ಗಿಣ್ಣು ಮಾಡೋದೆಲ್ಲ ಕಡಿಮೆನೇ ಆಗೋಗಿದೆ. ಅವಾಗೆಲ್ಲ ಹಳ್ಳಿಲಿರ್ತಿದ್ವಿ, ಯಾರ ಮನೆಯಲ್ಲಾರು ಹಸುಕರ ಹಾಕಿದ್ರೆ ಕೊಡ್ತಿದ್ರು. ಬಟ್ ಇವಾಗ ಟೌನಿಗೆ ಹೋದ್ಮೇಲೆ ಗಿಣ್ಣು ಹಾಲು ಸಿಗೋದೇ ಕಡಿಮೆ ಆಗಿದೆ. ಸೊ ನಮ್ಮ ಮಾವಾರ ಮನೇಲಿ ನಾಟಿ ಹಸು ಇರೋದ್ರಿಂದ ಗಿಣ್ಣು ಚೆನ್ನಾಗಿರುತ್ತೆ, ಹಾಲನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಸ್ಕೊಂಡೋಗಿ ಗಿಣ್ಣನ್ನ ಬೇಯಿಸ್ಕೊಂಡೆ.
ನಿಜವಾಗ್ಲೂ ಪ್ರೋಟೀನ್ಸ್ನ ಕಣಜ ಅಂತಲೇ ಹೇಳ್ಬಹುದು ಗಿಣ್ಣು ಹಾಲು. ಸೊ ಯಾರಿಗಾರು ಸಿಕ್ಕಿದ್ರೆ ಗಿಣ್ಣು ಹಾಲನ್ನು ಖಂಡಿತವಾಗೂ ಅದರಲ್ಲಿ ಗಿಣ್ಣುನ ಮಾಡಿಕೊಂಡು ತಿನ್ನಿ, ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹಾಲು, ಬೆಣ್ಣೆ, ತುಪ್ಪ ಅದನ್ನೆಲ್ಲ ತಿನ್ನೋದಕ್ಕಿಂತ ಹೆಚ್ಚಿನ ಪ್ರೋಟೀನ್ಸ್ ಈ ಗಿಣ್ಣು ಹಾಲಲ್ಲಿರುತ್ತೆ. ಸೊ ಮೊದಲಿಗೆ ನನಗೆ ಎಷ್ಟು ಗಿಣ್ಣು ಮಾಡೋದಕ್ಕೆ ಹಾಲು ಬೇಕೋ ಅಷ್ಟನ್ನ ತಗೊಂಡು ಬೆಲ್ಲನ ಹಾಕಿ ಅದನ್ನು ಬೆಲ್ಲನ ಕರಗೋದಕ್ಕೆ ಬಿಡ್ತಾಯಿದ್ದೀನಿ. ಉಪ್ಪು ಬೆಲ್ಲನ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ. ಬೆಲ್ಲನ ಕರಗೋದಕ್ಕೆ ಬಿಟ್ಟು ಏಲಕ್ಕಿನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏಲಕ್ಕಿನ ಕುಟ್ತಾ ಇದ್ದೆ. ಆನಂತರ ಪಾತ್ರೆಗೆ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಅಷ್ಟರಲ್ಲಿ ಕರಗಿತ್ತು. ಸೊ ಆ ಬೆಲ್ಲನೂ ಸೋಸ್ಕೊಂಡು ಗಿಣ್ಣನ್ನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇವಾಗೇನು ಗಿಣ್ಣುದು ರೆಡಿ ಪ್ಯಾಕೆಟೇ ಸಿಗುತ್ತೆ. ಸೊ ಅಂಗಡಿಗಳಲ್ಲಿ ತಗೊಬಂದು ಗಿಣ್ಣನ್ನ ಮಾಡ್ಕೋಬಹುದು. ಸೊ ರೆಡಿಮೇಡಾಗಿ ಸಿಗುವಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅದೆಲ್ಲ ಗೊತ್ತಿಲ್ಲ. ಬಟ್ ರೆಡಿ ಸಿಗುತ್ತೆ, ಗಿಣ್ಣು ಬೇಯಿಸ್ಕೋಬೇಕು ಅಂತಂದರೆ ರೆಡಿ ಸಿಗುತ್ತೆ ಅಂತ ಅಂತಾರೆ. ಸೊ ತಂದು ಮಾಡ್ಕೋಬಹುದು. ಸೊ ನೋಡಿ, ಇದೆ ಗಿಣ್ಣು ಹಾಲು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಅದು ನಾಟಿ ಹಸಿದಾಗಿರೋದ್ರಿಂದ ಎಷ್ಟು ಗಟ್ಟಿಯಾಗಿ ಅಷ್ಟು ಚೆನ್ನಾಗಿತ್ತು. ಗಿಣ್ಣು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನಿಲ್ಲಿ ಹಾಲಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಸೊ ಇದಕ್ಕೆ ತುಂಬ ಏನು ಹಾಕಬೇಕು ಅಂತ ಏನಿರಲ್ಲ, ಜಸ್ಟ್ ಇಷ್ಟಷ್ಟೇ ಗಿಣ್ಣು ಹಾಲು, ಬೆಲ್ಲ ಅಥವಾ ಸಕ್ಕರೆ ಯಾವುದು ಹಾಕಿದ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಬೆಲ್ಲನ ಹಾಕಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಅದು ನೀರು ಬಿಸಿ ಆದಮೇಲೆ ಈ ಥರ ಸಿಂಬಿನ ಇಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ 1 ವಿಷಲ್ ಮಾಡಿಸಿದ್ರೆ ಸಾಕು, ನೀಟಾಗಿ ಬೆಂದ್ಕೊಂಡಿರುತ್ತೆ ಗಿಣ್ಣು. ಇಡ್ಲಿ ಪಾತ್ರೆಯಲ್ಲಿ ಬೇಕಾದ್ರೂ ಬೇಯಿಸ್ಕೋಬೋದು, ಬಟ್ ಈ ಕುಕ್ಕರಲ್ಲಿ ಇಟ್ಬಿಟ್ರೆ ನೀಟಾಗಿ ಬೆಂದ್ಕೊಂಡಿರುತ್ತೆ. 1 ವಿಷಲ್ ಮಾಡಿಸಿದ್ರೆ ಸಾಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾಟಿ ಹಸಿನ ಹಾಲಾಗಿರೋದ್ರಿಂದ ಹಂಗೆ ಕೆಂಪುಗೆ ಬಂದಿದೆ. ನಿಜವಾಗ್ಲೂ ನಮಗೆಲ್ಲ ಗಿಣ್ಣು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ, ಗಿಣ್ಣು ತಿನ್ನೋದಕ್ಕೆ ಅವಕಾಶ ಸಿಕ್ಕಿದ್ರು ಖಂಡಿತವಾಗಿ ಯಾರೋ ಮಿಸ್ ಮಾಡ್ಕೋಬೇಡಿ. ತುಂಬಾ ಒಳ್ಳೆಯದು ಲೇಡೀಸ್ಗಂತೂ. ಸೊ ನಮಗೆ ಕ್ಯಾಲ್ಶಿಯಮ್ಮು ಮೊಟ್ಟೆ ತಿನ್ನೋದ್ರಿಂದ, ಹಾಲು ಮೊಸರು ತಿನ್ನೋದ್ರಿಂದ ಎಷ್ಟು ಸಿಗುತ್ತೆ ಅಷ್ಟೇ ಕ್ಯಾಲ್ಶಿಯಮ್ಮು ಈ ಗಿಣ್ಣು ಹಾಲಲ್ಲೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಪ್ರೋಟೀನ್ಸ್ ಎಲ್ಲ ತುಂಬಾ ಇರುತ್ತೆ. ಸಿಕ್ಕಿದ್ರಂತೂ ಖಂಡಿತವಾಗಿಯೂ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.